Hello students, this video is the continuation of the last video with respect to SVM classification. ಸ್ವಲ್ಪ ಅಲ್ಲಿ ವ್ಯೂಯೇಬಲ್ ಇಲ್ಲ, ಇದೇನು ನಾನು ವರ್ಕ್ ಮಾಡಿದ್ದೆ ಅದು ಲಾಸ್ಟ್ ವಿಡಿಯೋದಲ್ಲಿ. ಹೌ ಡಸ್ ದಿಸ್ ಕ್ಲಾಸಿಫಿಕೇಶನ್ ಹ್ಯಾಪನ್ಸ್ ಅದನ್ನು we will look into it with the help of another example. As we have discussed in the last video, a margin separates two classes. Data points ಈ ಥರ ಅಪಿಯರ್ ಆಗ್ಬೋದು. ಇಟ್ ಮೇ ಬಿ ಎ ಐರಿಸ್ ಸೆಟೋಸಾ, ಮತ್ತು ಯಾವುದೋ ಒಂದು ಡೇಟಾ ಪಾಯಿಂಟ್ ಇಲ್ಲಿ ಬಂದುಬಿಡ್ಬೋದು. ಮತ್ತು ಐರಿಸ್ ವರ್ಸಿಕಲರ್ ಕ್ಲಾಸ್ಗೆ ಆ ಪಾಯಿಂಟ್ಸ್ ಎಲ್ಲ ಇಲ್ಲಿ ಅಪಿಯರ್ ಆಗ್ಬೋದು. ಸ್ವಲ್ಪ ಲೆಂತಿ ಆಗಿರ್ಬೋದು ಪೆಟಲ್ ಅದರದ್ದು. ಆ ಒಂದು ಪಾಯಿಂಟ್ಗೆ ಬಂದಾಗ ಕೆಲವೊಂದು ಬಾರ್ಡರ್ಸಲ್ಲಿ ನಿಂತ್ಕೊಳ್ಳುತ್ತೆ ವ್ಯಾಲ್ಯೂಸ್. ದಿಸ್ ಮೇ ಬಿ ಐರಿಸ್ ಸೆಟೋಸಾ. ಇಲ್ಲಿ ಒಂದು ಪಾಯಿಂಟ್ ಇದೆ. ದಿಸ್ ಮೇ ಬಿ ಐರಿಸ್ ವರ್ಸಿಕಲರ್. ಸ್ಟೂಡೆಂಟ್ಸ್ ಕೋರ್ಸ್ ಎಕ್ಸಾಂಪಲ್ ತಗೊಂಡ್ರೆ 80 to 100 ಯಾರಿಗಿದೆ ಸ್ಕೋರ್ಸು ಅವರೆಲ್ಲ ಈ ಸೆಕ್ಷನ್ ಈ ಕ್ಲಾಸ್ಗೆ ಬರ್ಬೋದು. ಕ್ಲಾಸ್ 1 ಇಟ್ಸ್ ಆಸ್ ಎ ಕ್ಲಾಸ್ 1. ಯಾರು 50 to 80 ತಗೊಂಡಿದ್ದಾರೆ ಅವರೆಲ್ಲ ಇಲ್ಲಿ ಅವ್ರ ಡೇಟಾ ಪಾಯಿಂಟ್ಸ್ ಬಂದಿರ್ಬೋದು ಗ್ರಾಫ್ ಹಾಕಿದಾಗ. ಇಟ್ ಆಸ್ ಎ ಕ್ಲಾಸ್ 2. ಬಟ್ ಕೆಲವರು ಪರ್ಸೆಂಟೇಜ್ ಸ್ಕೋರ್ಸ್ ತಗೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ ಡೇಟಾ ಸೆಟ್ಟಲ್ಲಿ. ಕೆಲವರು ಬಾರ್ಡರಲ್ಲಿ between first class and distinction, let's say if there is a distinction score is set to 80%, someone might have scored 79.999 like this. ಇದು ಹಾಗೆ ನಿಂತಿರುತ್ತೆ. ಈ ಪಾಯಿಂಟು ಇಲ್ಲಿ ಬಂದ್ಬಿಡುತ್ತೆ. ದಿಸ್ ಪರ್ಸನ್ does not belong entirely to 80%, neither belong to this class nor to this class. ಆ ಥರ ಆಗೋಗುತ್ತೆ ಅವ್ರ ಕಂಡೀಷನ್. ಈವನ್ 79.88 ಸಮಥಿಂಗ್ ಈ ಥರ ಇದ್ದವ್ರದ್ದು ಈ ಕಡೆ ಪಾಯಿಂಟಲ್ಲಿ ಲೈ ಆಗುತ್ತೆ. ಕೆಲವ್ರದ್ದು ಎಕ್ಸಾಕ್ಟ್ 100% ಇಲ್ಲ, 99 ಪಾಯಿಂಟ್ ಸಮಥಿಂಗ್ ಇಲ್ಲೆಲ್ಲೋ ಬಂತು ಪಾಯಿಂಟು. ಸೊ ಆ ಪಾಯಿಂಟ್ ಎಲ್ಲಿ ಬಂದಿದೆ, ಈ ಪಾಯಿಂಟಿಂದ ಹಿಂದೆ ಯಾವ ಪಾಯಿಂಟ್ಸ್ ಹೋಗುತ್ತೆ ಇವರೆಲ್ಲ ಒಂದು ಕ್ಲಾಸಿಗೆ ಬರ್ತಾರೆ. ಇವರೇ ಬಾರ್ಡರ್ ಪಾಯಿಂಟಲ್ಲಿ ನಿಂತಿರ್ತಾರೆ ಅಥವಾ ಈ ಕ್ಲಾಸ್ ನಿಂತಿರುತ್ತೆ. ಇಲ್ಲಿ ಯಾರು ಸ್ಕೋರ್ ಮಾಡಿರ್ತಾರೆ ಇವ್ರ ಹಿಂದೆ ಇರೋರೆಲ್ಲ ಈ ಕ್ಲಾಸಿಗೆ ಬರ್ತಾರೆ. ಸೊ ಟು ಸೆಪ್ರೇಟ್ ದೀಸ್ ಟು ಕ್ಲಾಸಸ್ ಮಾರ್ಜಿನ್ ಇಸ್ ಪುಟ್. ದಿಸ್ ಇಸ್ ಮಾರ್ಜಿನ್. ಈ ರೀತಿ SVM ಕ್ಲಾಸಿಫೈಯರು ವರ್ಕ್ ಆಗುತ್ತೆ. ಇನ್ ಕೇಸ್ ಆಫ್ SVM ರಿಗ್ರೆಷನ್ ಇಟ್ಸ್ ಬಿಟ್ ಡಿಫ್ರೆಂಟ್. ಕೇಸ್ ಆಫ್ SVM ರಿಗ್ರೆಷನ್, ಲೆಟ್ಸ್ ಲುಕ್ ಇನ್ ಟು ದಿ ಡೆಫಿನಿಷನ್ ಆಫ್ SVR or SVM regression. SVM is a supervised machine learning algorithm which we have discussed in the last class, which can be used for both classification or regression. ಏನು ಡಯಾಗ್ರಾಮ್ ನೋಡ್ತಾ ಇದ್ದೀರಾ, ನೋಟ್ಸ್ ನಾನು ಶೇರ್ ಮಾಡಿದ್ದೀನಿ. ಈ ರೀತಿ ಕ್ಲಾಸಿಫಿಕೇಶನ್ ಆಗಿದೆ, ಬಾರ್ಡರ್ಲಿ ಪಾಯಿಂಟ್ಸ್ ಇದೆ. ಇನ್ ಕೇಸ್ ಆಫ್ a support vector machine constructs a hyperplane. That also we have seen.
It constructs a hyperplane or set of hyperplanes in a high or infinite dimensional space. A good separation is achieved by the hyperplane that has the largest distance to the nearest training data point of any class. This is the functional margin. ನಾವೇನು ಎಕ್ಸಾಂಪಲಲ್ಲಿ ನೋಡಿದ್ವಿ ಆ ರೀತಿ ಇರುತ್ತೆ. In case of SVR, that is regression, ನೋಡಿ ರಿಗ್ರೆಷನ್ ಕೇಸಲ್ಲಿ ಈ ಎರಡು ಬಾರ್ಡರ್ಸ್ ಏನಿದೆ, ಮಾರ್ಜಿನ್ಸ್ ಏನಿದೆ, ಅದ್ರ ಒಳಗೆ ಡೇಟಾ ಪಾಯಿಂಟ್ಸು ಬಂದಿದೆ. ಯು ಕ್ಯಾನ್ ವ್ಯೂ ಹಿಯರ್. Here in this example, we can look into that. ಈ ಎಕ್ಸಾಂಪಲ್ನಲ್ಲಿ in case of SVR, look at the graph. Remember the graph of support vector classification. This is support vector regression. ಡೇಟಾ ಪಾಯಿಂಟ್ಸು ಹೇಗೆ ಅಪಿಯರ್ ಆಗಿದೆ ನೋಡಿ. ಇಟ್ಸ್ ಇನ್ಸೈಡ್ ದಿ ಮಾರ್ಜಿನ್. ಲುಕ್ ಅಟ್ ದೀಸ್ ಡೇಟಾ ಪಾಯಿಂಟ್ಸ್ ಆ್ಯಂಡ್ ಸಮ್ ಪಾಯಿಂಟ್ಸ್ ಆರ್ ಔಟ್ಸೈಡ್ ದಿಸ್ ಲೈನ್. ಇಲ್ಲಿ ε1, ε2 ಅಂತ ಇದೆ. ದೀಸ್ ಆರ್ ದಿ ಔಟ್ಲಿಯರ್ಸ್ ಆರ್ ಔಟ್ಸೈಡರ್ಸ್. ಮ್ಯಾಕ್ಸಿಮಮ್ ಪಾಯಿಂಟ್ಸು ಈ ಲೈನ್ ಒಳಗಡೆ ಸೇರಿಕೊಂಡಿದೆ. So the role of margin is different. Our objective here in SVR is to basically find the hyperplane that holds maximum training observations within the margin epsilon. Points ಎಲ್ಲ ಒಳಗಡೆ ಬಂದಿದೆ. What happened in case of classification? Classification ಏನಾಗಿದೆ? ಡೇಟಾ ಪಾಯಿಂಟ್ಸು ಮಾರ್ಜಿನ್ ಮೇಲೆ ಇಲ್ಲೊಂದು ಲೈನ್ ಬಂದಿದೆ, ಇಲ್ಲೊಂದು ಮಾರ್ಜಿನ್ ಪಾಯಿಂಟ್ ಮೇಲೆ ಒಂದು ಲೈನ್ ಬಂದಿದೆ. ವಿ ಕಾಲ್ ಇಟ್ ಆಸ್ ದಿಸ್ ಸೆಕ್ಷನ್ ಆಸ್ ಹೈಪರ್ಪ್ಲೇನ್, ಪಾಸಿಟಿವ್ ಹೈಪರ್ಪ್ಲೇನ್, ದಿಸ್ ಇಸ್ ನೆಗೆಟಿವ್ ಹೈಪರ್ಪ್ಲೇನ್. ಇದೆರಡನ್ನು ಸೆಪ್ರೇಟ್ ಮಾಡೋದಕ್ಕೆ ಒಂದು ಮಾರ್ಜಿನ್ ಇದೆ, ಕ್ಲಾಸಿಫೈಯರ್ ಇದೆ. ಸೊ ಈ ರೀತಿ ವರ್ಕ್ ಆಗ್ತಿದೆ. ಬಟ್ ಇಲ್ಲೇನಾಗ್ತಾ ಇದೆ, ಇನ್ ಕೇಸ್ ಆಫ್ ರಿಗ್ರೆಷನ್ ನಿಮಗೆ ಪಾಯಿಂಟ್ಸ್ ನೋಡಿ, ಎಲ್ಲ ಗ್ರೀನ್ ಪಾಯಿಂಟ್ಸೇ ಇದೆ ಫಾರ್ ಬೋತ್ ದಿ ಕ್ಲಾಸಸ್. ಇನ್ ದಿಸ್ ಎಕ್ಸಾಂಪಲ್ 3 ಪಾಯಿಂಟ್ಸ್ ಆರ್ ಹಿಯರ್. ಪಾಯಿಂಟ್ಸು ಸೇರಿಸ್ಕೊಂಡು ಮಾರ್ಜಿನ್ ಹಾಕಿರೋದಿಲ್ಲ, ಇಲ್ಲೂ ಪಾಯಿಂಟ್ಸ್ ಸೇರಿಸ್ಕೊಂಡು ಮಾರ್ಜಿನ್ ಹಾಕಿರೋದು. 1-2 ಪಾಯಿಂಟ್ ಹೊರ್ಗೇನು ಉಳಿದಿರುತ್ತೆ, it is represented with ε1 and ε2. If you consider the SVM classification, here again I am moving back to SVM classification. ಹೇಗೆ ಇದು ಹಾಗಾದರೆ ಸೆಪ್ರೇಷನ್ ಆಗುತ್ತೆ? Let's consider an equation 3x plus 2y plus 4 equal to 0. ನಾನು 2 ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. x equal to -4, y equal to 0. If I substitute here, I am going to get 12 plus 0 plus 4. This is -8. ಸೊ ಈ ಗ್ರಾಫಲ್ಲಿ ನಾನು ಹಾಕ್ಕೊಂಡ್ರೆ, ಇದನ್ನು ಪ್ಲಾಟ್ ಮಾಡಿದ್ರೆ, ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3, ದಿಸ್ ಇಸ್ 4. ಪಾಸಿಟಿವ್ ಸೈಡ್ ಆಯಿತು. ಕ್ವಾಡ್ರೆಂಟ್ಸ್, ದಿಸ್ ಇಸ್ ++ ಕ್ವಾಡ್ರೆಂಟ್. ನೆಗೆಟಿವ್ ಕ್ವಾಡ್ರೆಂಟಲ್ಲಿ ದಿಸ್ ಇಸ್ -1, -2, -3, -4 ಆಯಿತು. ದಿಸ್ ಇಸ್ 0. ಸೊ x equal to -4 ಇಲ್ಲಿ ಬರುತ್ತೆ, x equal to 0 ಪೋರ್ಷನ್ ಬರುತ್ತೆ ಫಾರ್ ದಿಸ್ ಈಕ್ವೇಷನ್.
Let's consider x equal to 4 ಪಾಸಿಟಿವ್ ನಂಬರ್ಸ್, y equal to 4 ಪ್ಲಸ್ ಕ್ವಾಡ್ರೆಂಟಲ್ಲಿ ಪ್ಲಾಟ್ ಮಾಡಬೇಕು. ಸೊ 3 into 4 12 plus 2 into 4 8 plus 4 12 plus 8 plus 4 24 ಇದು. ಸೊ ಎಕ್ಸ್ ಆಕ್ಸಿಸ್ಸು 4 ಇಲ್ಲಿ ಬರುತ್ತೆ, ವೈ ಆಕ್ಸಿಸ್ಸು 1 2 3 4 ಅಂತ ತಗೊಂಡ್ರೆ ಇಲ್ಲಿ ಬರುತ್ತೆ. ದಿಸ್ ಇಸ್ 4.4 ಪಾಯಿಂಟು, ಇದು -4, 0 ಪಾಯಿಂಟ್ ಇದು ದಿಸ್ ಸೆಕ್ಷನ್. ಸೊ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ನೆಗೆಟಿವ್ ಸೈಡ್ and this is classified as positive side. So let's consider this as class 1, this as class 2. ಇದೆರಡು ಕ್ಲಾಸಸ್ ಸೆಪರೇಟ್ ಮಾಡೋಕ್ಕೆ ಒಂದು ಮಾರ್ಜಿನ್ ಬೇಕಲ್ವಾ? ದಿಸ್ ಇಸ್ ಮಾರ್ಜಿನ್. ದಿಸ್ ಈಸ್ ಹೌ ಕ್ಲಾಸಿಫೈಯರ್ ವರ್ಕ್ಸ್. What about this regression? Here regression, in case of regression all the points are encapsulated inside an package. ಹೇಗೆ ಬರುತ್ತೆ ಪಾಯಿಂಟ್ಸ್ ಇಲ್ಲಿ? I won't take the equation. ಮಾರ್ಜಿನ್ ಈ ಥರ ಹಾಕೊಳ್ತೀವಿ. ಪಾಯಿಂಟ್ಸ್ ಎಲ್ಲ if it comes like this here, ಇಲ್ಲೆಲ್ಲ ಎಲ್ಲೋ ಪಾಯಿಂಟ್ಸ್ ತಗೊಳ್ತೀನಿ. ಒಂದು ಪಾಯಿಂಟ್ ಈ ಕಡೆ ಮೂವ್ ಆಗಲಿ, ಒಂದು ಪಾಯಿಂಟು ಈ ಕಡೆ ಮೂವ್ ಆಗಲಿ. ಸೊ ದಿಸ್ ಈಸ್ ಔಟ್ಲೇಯರ್. ಪಾಯಿಂಟ್ಸ್ ಎಲ್ಲ ಹೇಗೆ ಎನ್ಕ್ಯಾಪ್ಸುಲೇಟ್ ಆಗಿದೆ? ಈ ಒಂದು ಮಾರ್ಜಿನ್ ಒಳಗೆ ಬಂದಿದೆ. ಈ ಮಾರ್ಜಿನ್ ಒಳಗೆ ಇಲ್ಲೆಲ್ಲ ಪಾಯಿಂಟ್ಸ್ ಬಂದಿದೆ. ಒಂದು ಹೊರಗಡೆ ಉಳ್ಕೊಂಡಿದೆ, ಔಟ್ಲೇಯರ್ 1, ಔಟ್ಲೇಯರ್ 2. ದಿಸ್ ಈಸ್ ರೆಪ್ರೆಸೆಂಟೆಡ್ ವಿತ್ ಎಪ್ಸಿಲಾನ್ 1, ಎಪ್ಸಿಲಾನ್ 2. ಸೊ ಇಲ್ಲೆಲ್ಲ ಇಲ್ಲಿ ಸೇರ್ಕೊಂಡಿದೆ. ಈ ಒಂದು ಮಾರ್ಜಿನ್ ಒಳಗಡೆ ಬಂದ್ಬಿಟ್ಟಿದೆ ಪಾಯಿಂಟ್ಸು. ಏನು ಒಂದೆರಡು ಉಳ್ಕೊಂಡಿದೆ, ದಿಸ್ ಎಪ್ಸಿಲಾನ್ ಅಂತ ಏನು ರೆಪ್ರೆಸೆಂಟ್ ಮಾಡಿದ್ದೀವಿ, ಇದು ದಿಸ್ ಈಸ್ ಔಟ್ಸೈಡ್ ದಿಸ್ ಮಾರ್ಜಿನ್, ಔಟ್ಸೈಡ್ ದಿಸ್ ಕ್ಲಾಸ್ ಒಳಗೆ ಸೇರ್ಕೊಂಡಿದೆ ಇಲ್ಲಿ. ದಿಸ್ ಈಸ್ ರಿಗ್ರೆಷನ್. ಸೊ ದಿಸ್ ರಿಗ್ರೆಷನ್ ಈಸ್ ಎಫೆಕ್ಟಿವ್. ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿಸ್? If we consider the advantages of this is, it is effective in high dimensional space, it is robust to outliers, so these are the advantages, and it is also versatile for both linear and non-linear data. Non-linear and linear data ಎರಡು ಜೊತೆನೂ ಇದು ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ SVM regression. It predicts continuous values by fitting a regression line within a defined error margin. Defined error margin ಯಾವುದು? Within it contains all these, it is containing all these points within a defined error margin. ಈ ಮಾರ್ಜಿನ್ ಏನಿದೆ ಇದರೊಳಗೆ ಈ ಪಾಯಿಂಟ್ಸ್ ಬಂದಿದೆ, ಈ ಮಾರ್ಜಿನ್ ಏನಿದೆ ಇದರೊಳಗೆ ಈ ಪಾಯಿಂಟ್ಸ್ ಬಂದಿದೆ. SVR keeps errors within a specified threshold. ಇದು ಒಂದು ಥ್ರೆಶೋಲ್ಡ್ ಆದರೆ, ಥ್ರೆಶೋಲ್ಡ್ ಅಂದರೆ ಸಮ್ ಲಿಮಿಟೇಷನ್.
ಇಲ್ಲಿ ಒಂದು ಥ್ರೆಶೋಲ್ಡ್, ಈ ಥ್ರೆಶೋಲ್ಡು ಅಥವಾ ಲಿಮಿಟೇಷನ್ ಒಳಗೇನೆ ಪಾಯಿಂಟ್ಸು ಲೈ ಆಗಿದೆ. ಮೇಕಿಂಗ್ ಇಟ್ ಬೆಟರ್ ಫಾರ್ ಔಟ್ಲೈಯರ್ಸ್ ಆ್ಯಂಡ್ ಎಫೆಕ್ಟಿವ್ ಫಾರ್ ನಾನ್-ಲೀನಿಯರ್ ಡೇಟಾ. Epsilon defines the margin of tolerance where no penalty is applied to errors. Kernel is linear, polynomial, or radial, used to handle complex nonlinear patterns. The data points that lie on or outside the edge of epsilon tube. ಅಂತಂದ್ರೆ this is the epsilon tube. This portion is the epsilon tube. ಇದು ಹೊರಗಡೆ ಏನಿದೆ ಈ ಔಟ್ಲೈಯರ್ ಅಂತ ಬರ್ತಿದ್ದೀನಲ್ಲ, these are support vectors. Errors which are falling, points which are falling inside this epsilon tube are ignored. Moving on to some more points in the notes. ಇದು ನಿಮ್ಮ ನೋಟ್ಸ್ ಶೇರ್ ಮಾಡಿದ್ದೀನಲ್ಲ ಅದರಲ್ಲಿದೆ, ನಿಮಗೆ ಸಿಗುತ್ತೆ. ಇಲ್ಲಿ ಡೆಫಿನಿಷನ್ಸ್ ಇದೆ. ಇಲ್ಲಿ ಯು ಹ್ಯಾವ್ ಎ ಕಂಡೀಷನ್ ಆಲ್ಸೋ. ಇಫ್ y minus f of x is less than or equal to epsilon, result is 0. Otherwise, y minus f of x minus epsilon. And this is the input space which is converted into feature space. Which is the input space? That is lying within some boundary or the restriction. ಆ ಪಾಯಿಂಟ್ಸ್ ಮಾತ್ರ ಫೀಚರ್ ಸ್ಪೇಸ್ ಆಗಿ, ಫೀಚರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ವಿ ನೀಡ್ ಫೀಚರ್ ಪಾಯಿಂಟ್ಸ್. ಆ ಫೀಚರ್ ಪಾಯಿಂಟ್ಸ್ ಅಥವಾ ಫೀಚರ್ ಪ್ಲೇನ್ ಆಗಿ ಕನ್ವರ್ಟ್ ಆಗೋದು ಒಂದು ಪರ್ಟಿಕ್ಯುಲರ್ ಕನ್ಸ್ಟ್ರೇಂಟ್ನ ಸ್ಯಾಟಿಸ್ಫೈ ಮಾಡೋ ಅಂಥ ಡೇಟಾ ಪಾಯಿಂಟ್ಸ್ ಮಾತ್ರ. ಎ ಕರ್ನಲ್ ಹೆಲ್ಪ್ಸ್ ಅಸ್ ಟು ಫೈಂಡ್ ಎ ಹೈಪರ್ ಪ್ಲೇನ್ ಇನ್ ದಿ ಹೈಯರ್ ಡೈಮೆನ್ಷನಲ್ ಸ್ಪೇಸ್ without increasing the computational cost. The computational cost will increase if the dimension of the data increases. And hyperplane, it's a separating line between two data classes in SVM. This is the hyperplane in case of regression.